ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಹಿಂದಿನ ವಿಡಿಯೋದಲ್ಲಿ ನಾನು ಈ ಪಾಠವನ್ನು ಕಲಿಸಿದ್ದೆ. ಈಗ ಕ್ವಶನ್ ಆನ್ಸರನ್ನು ಹೇಳ್ತೇನೆ ನೋಡಿ. ಫಸ್ಟ್ ಏನಂತ ಹೇಳಿದ್ದಾರೆ C1ನಲ್ಲಿ ಅಂದರೆ ಡಿಸ್ಕಸ್ ಇನ್ ಅ ಪೇರ್ಸ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಒಂದನೇದು, ವೈ ವಾಸ್ ರಾಜೀವ್ ಥ್ರಿಲ್ಡ್? ಇಲ್ಲಿ ರಾಜೀವ್ ಏಕೆ ಉತ್ಸುಕನಾಗಿದ್ದ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ನೀವು ಇಲ್ಲಿಯೇ ನೋಡ್ಬೋದು. ರಾಜೀವ್ ವಾಸ್ ಥ್ರಿಲ್ಡ್ ಬಿಕಾಸ್ ಹಿಸ್ ಫಾದರ್ promised him to take him out on a visit to the lighthouse. ಇದು ಒಂದನೇ ಕ್ವಶನಿಗೆ ಆನ್ಸರ್. ರಾಜೀವ್ ವಾಸ್ ಥ್ರಿಲ್ಡ್ ಬಿಕಾಸ್ ಹಿಸ್ ಫಾದರ್ ಪ್ರಾಮಿಸ್ಡ್ ಹಿಮ್ ಟು ಟೇಕ್ ಔಟ್ ಆನ್ ಎ ವಿಸಿಟ್ ಟು ದ ಲೈಟ್ ಹೌಸ್. ನಾನು ಆನ್ಸರನ್ನು ಲಾಸ್ಟಿಗೆ ಫೋಟೋ ಹಾಕ್ತೇನೆ. ಈಗ ಏನಿದ್ರು ಆನ್ಸರ್ ಹೇಳಿ ಇಡ್ತೇನೆ. ವಾಟ್ ಈಸ್ ಲೈಟ್ ಹೌಸ್? ಎ ಲೈಟ್ ಹೌಸ್ ಈಸ್ ಎ tall strong building in the shape of a tower with a powerful lights at the top. ಇಲ್ಲಿದೆ ನೋಡಿ, ಇಲ್ಲಿ ಇಟ್ ವಾಸ್ ಇದ್ದಲ್ಲಿ ಲೈಟ್ ಹೌಸ್ ಈಸ್ ಎ ಟಾಲ್ ಸ್ಟ್ರಾಂಗ್ ಬಿಲ್ಡಿಂಗ್ ಇನ್ ದ ಶೇಪ್ ಆಫ್ ಅ ಟವರ್ ವಿತ್ ದ ಪವರ್ಫುಲ್ ಲೈಟ್ಸ್ ಎಟ್ ದ ಟಾಪ್. ಇದು ಎರಡನೇ ಪ್ರಶ್ನೆಗೆ ಆನ್ಸರ್. ಮೂರನೇದು, ಹೌ ಆರ್ ಲೈಟ್ ಹೌಸಸ್ ಯೂಸ್ಫುಲ್ ಟು ಸೇಲರ್ಸ್? ಇಲ್ಲಿ ಲೈಟ್ ಹೌಸಿನ ಉಪಯೋಗವನ್ನು ಕೇಳಿದ್ದಾರೆ. ಹೇಗೆ ನಾವಿಕರಿಗೆ ಲೈಟ್ ಹೌಸ್ ಉಪಯೋಗಕಾರಿ ಅಂತ ಕೇಳಿದ್ದಾರೆ. ಹೇಗೆ? ಟು ನೋ ವೇರ್ ದ ಲ್ಯಾಂಡ್ ಈಸ್ ಆ್ಯಂಡ್ ವಾಟ್ ಪ್ಲೇಸ್ ದೇ ಆರ್ ನಿಯರ್. ಎಲ್ಲಿ ದಡ ಉಂಟು ಅಂತ ನೋಡಲಿಕ್ಕೆ. ಸಮ್ಟೈಮ್ಸ್ ದೇ ಆರ್ ಆನ್ ದ ಸೀ ಶೋರ್ ಆ್ಯಂಡ್ ಸಮ್ಟೈಮ್ಸ್ ಇನ್ ದ ಸೀ. ದೇ ಆರ್ ಇನ್ ದ ಪ್ಲೇಸ್ ದಟ್ ಆರ್ ಡೇಂಜರಸ್ ಟು ಶಿಪ್ಸ್ ಆ್ಯಂಡ್ ದೇ ಹೆಲ್ಪ್ ಟು ವಾರ್ಮ್ ಆ್ಯಂಡ್ ಗೈಡ್ ದ ಸೇಲರ್ಸ್. ಆನ್ಸರ್ ತೋರಿಸ್ತೇನೆ, ಒಂದು ನಿಮಿಷ. ಇಲ್ಲಿದೆ ನೋಡಿ, ದೇ ಹೆಲ್ಪ್ ದ ಸೇಲರ್ಸ್ ಟು ನೋ ವೇರ್ ದ ಲ್ಯಾಂಡ್ ಈಸ್ ಆ್ಯಂಡ್ ವಾಟ್ ಪ್ಲೇಸ್ ದೇ ಆರ್ ನಿಯರ್. ಸಮ್ಟೈಮ್ಸ್ ದೇ ಆರ್ ಆನ್ ದ ಸೀ ಶೋರ್ ಆ್ಯಂಡ್ ಸಮ್ಟೈಮ್ಸ್ ಇನ್ ದ ಶೀ. ದೇ ಆರ್ ಇನ್ ದ ಪ್ಲೇಸಸ್ ವಿಚ್ ಆರ್ ಡೇಂಜರಸ್ ಟು ಶಿಪ್ಸ್ ಆ್ಯಂಡ್ ದೇ ಹೆಲ್ಪ್ ಟು ವಾರ್ನ್ ಆ್ಯಂಡ್ ಗೈಡ್ ದ ಸೇಲರ್ಸ್. ಇದು ಮೂರನೇ ಕ್ವಶನಿಗೆ ಆನ್ಸರ್. ನಾಲ್ಕನೇದು, ವೇರ್ ಆರ್ ದ ಲೈಟ್ ಹೌಸಸ್ ಬಿಲ್ಟ್? ಲೈಟ್ ಹೌಸಸ್ ಎಲ್ಲಿ ಇರುತ್ತೆ ಅಂತ ಕೇಳಿದ್ದಾರೆ. ಲೈಟ್ ಹೌಸಸ್ ಆರ್ ಬಿಲ್ಟ್ ಆನ್ ದ ಸೀ ಶೋರ್ಸ್, ಅಂದರೆ ದಡದ ಹತ್ತಿರ ಇರ್ತದೆ. ವಾಟ್ ಡಿಡ್ ದ ಪೀಪಲ್ ಯೂಸ್ ಇನ್ ದ ಲೈಟ್ ಹೌಸಸ್ ಬಿಫೋರ್ ದ ಇನ್ವೆನ್ಷನ್ ಆಫ್ ಇಲೆಕ್ಟ್ರಿಸಿಟಿ? ಇಲೆಕ್ಟ್ರಿಸಿಟಿ ಕಂಡುಹಿಡಿಯುವಕ್ಕಿಂತ ಮುಂಚೆ, ಕರೆಂಟ್ ಕಂಡುಹಿಡಿಯುವ ಮುಂಚೆ, ಐದನೇ ಪ್ರಶ್ನೆ, ಈ ಜನರು ಹೇಗೆ ಲೈಟ್ ಹೌಸನ್ನು ಕಟ್ತಿದ್ರು ಅನ್ನೋದು ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಹೇಗೆ ಕಟ್ತಿದ್ರು? ಇಲ್ಲಿದೆ ನೋಡಿ ಆನ್ಸರ್. ವುಡ್ ಫೈರ್ಸ್ ವುಡ್ ಬಿ ಲಿಟ್ ಇನ್ ದ ಹೈ ಪ್ಲೇಸಸ್ ಆನ್ ದ ಶೋರ್. ಲೇಟರ್ ಎ ಲಾರ್ಜ್ ನಂಬರ್ ಆಫ್ ಕ್ಯಾಂಡಲ್ಸ್ ವೇರ್ ಯೂಸ್ಡ್ ವಿತ್ ದ ಗ್ಲಾಸ್ ಅರೌಂಡ್ ದೆಮ್ ಟು ಕೀಪ್ ಔಟ್ ಆಫ್ ದ ವಿಂಡ್. ಈ ರೀತಿಯಾಗಿ ಇದನ್ನು ಕಟ್ತಿದ್ರು. ಇದು ಐದನೇ ಪ್ರಶ್ನೆಗೆ ಆನ್ಸರ್. ಸಿಕ್ಸ್ತ್ ಕ್ವಶನ್, ಹೌ ವಾಸ್ ದ ಲೈಟ್ ಹೌಸ್ ಬಿಲ್ಟ್? ಲೈಟ್ ಹೌಸ್ ಹೇಗೆ ಕಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಲೈಟ್ ಹೌಸ್ ಸೇಮ್ ಆನ್ಸರ್ ಆಗುತ್ತೆ ಇದಕ್ಕೂ ಕೂಡ. ಫಿಫ್ತ್ ಕ್ವಶನಿಗೆ ಏನಿತ್ತಲ್ವ ಅದೇ ಆನ್ಸರ್ ಬರಿಬೋದು. ಇನ್ ಓಲ್ಡನ್ ಡೇಸ್ ವುಡ್ ಫೈರ್ಸ್ ವೇರ್ ಲಿಟ್ ಆ್ಯಂಡ್ ಎ ಲಾರ್ಜ್ ನಂಬರ್ ಆಫ್ ಕ್ಯಾಂಡಲ್ಸ್ ವೇರ್ ಯೂಸ್ಡ್ ವಿತ್ ಅ ಗ್ಲಾಸ್ ಅರೌಂಡ್ ಟು ಪ್ರೊಟೆಕ್ಟ್ ದೆಮ್ ಫ್ರಮ್ ದ ಬ್ಲೋವಿಂಗ್ ವಿಂಡ್ಸ್. ಇದು ಇದಕ್ಕೆ ಆನ್ಸರ್. ನಾನು ಆಗಲೇ ಹೇಳಿದಾಗೆ ಆನ್ಸರ್ಸ್ ಎಲ್ಲ ಲಾಸ್ಟಲ್ಲಿ, ವಿಡಿಯೋ ಲಾಸ್ಟಲ್ಲಿ ಫೋಟೋ ಹಾಕ್ತೇನೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಏಳನೇದು, ಫೈಂಡ್ ದ ವರ್ಡ್ಸ್ ಫ್ರಮ್ ದ ಸ್ಟೋರಿ ವಿಚ್ ಮೀನ್ ದ ಒಪೋಸಿಟ್ ಆಫ್ ದ ಫಾಲೋವಿಂಗ್. ಇದು ಕೆಲವೊಂದು 6 ಶಬ್ದಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಇದರ ಒಪೋಸಿಟ್ ಅಂದರೆ ವಿರುದ್ಧಾರ್ಥಕ ಪದವನ್ನು ಬರಿಬೇಕು. ಫಸ್ಟ್ ಒನ್, ಡೇಂಜರಸ್ ಅಂದರೆ ಅಪಾಯ. ಅಪಾಯಕ್ಕೆ ವಿರುದ್ಧ ಏನು? ಸುರಕ್ಷಿತವಾದದ್ದು ಅಂದರೆ ಸೇಫ್. ಸೆಕೆಂಡ್, ಶಾರ್ಟಿಗೆ ಟಾಲ್, ಎತ್ತರ ಮತ್ತು ತಗ್ಗು ಅಂತ ಹೇಳ್ಬೋದು. ನೆಕ್ಸ್ಟ್ ಶಾರ್ಟಿಗೆ ಟಾಲ್. ಫಾರ್ ಅಂದರೆ ದೂರ, ನಿಯರ್ ಅಂದರೆ ಹತ್ತಿರ. ಹೈ, ಕಡಿಮೆ, ಹೆಚ್ಚು. ನ್ಯೂ, ಓಲ್ಡ್ ಅಂದರೆ ಹಳೆಯದು, ನ್ಯೂ ಅಂದರೆ ಹೊಸತು. ಸ್ಟಾಪ್, ಕಂಟಿನ್ಯೂ. ಆಯಿತಾ? ನೆಕ್ಸ್ಟ್ ಇಲ್ಲಿ ನೋಡಿ, ಸಿಟ್ ಇನ್ ಅ ಪೇರ್ಸ್, ಆನ್ಸರ್ ಈಚ್ ಆಫ್ ದ ಫಾಲೋವಿಂಗ್ ಕ್ವಶನ್ ಇನ್ ಅ ಸೆಂಟೆನ್ಸ್. Rajiv was thrilled because his father was going to take him out on a visit to the lighthouse.
ವಾಟ್ ಇನ್ಸಿಡೆಂಟ್ ಇನ್ ಯುವರ್ ಲೈಫ್ ಮೇಡ್ ಯು ಥ್ರಿಲ್ಡ್ ನರೇಟ್ ದೆಮ್. ಇಲ್ಲೇನು ಕೇಳಿದ್ದಾರೆ, ರಾಜೀವ್ ಉತ್ಸುಕನಾಗಿದ್ದ, ಯಾಕಂದರೆ ಅವನು ಲೈಟ್ ಹೌಸಿಗೆ ಹೋಗುವ ಕಾರಣದಿಂದ ತುಂಬ ಉತ್ಸುಕನಾಗಿದ್ದ. ಹಾಗಾದರೆ ನಿಮ್ಮ ಜೀವನದಲ್ಲಿ ಯಾವುದು ನಿಮಗೆ ತುಂಬ ಖುಷಿಯನ್ನು ತಂದುಕೊಟ್ಟಿದೆ ಅಂತಹ ಒಂದು ಘಟನೆ ಅನ್ನು ಇಲ್ಲಿ ಬರಿಬೇಕು. ಎಷ್ಟು, ಒಂದು 5-6 ಲೈನಲ್ಲಿ ಬರಿಬೇಕು ನೀವು. ನಿಮ್ಮ ಲೈಫಲ್ಲಿ ಆಗಿರೋ ಘಟನೆ ನಾನು ಒಂದು ಉದಾಹರಣೆಗೆ ಬರೆದಿರ್ತೇನೆ, ಅದನ್ನು ನೋಡಿ ನೀವು ಬೇಕಾದರೆ ಬರಿಬೋದು. ಎರಡನೇದು, ಡು ಯು ವಾಂಟ್ ಟು ಇನ್ವೆಂಟ್ ಸಮಥಿಂಗ್ ನ್ಯೂ, ವಾಟ್ ಕೈಂಡ್ ಆಫ್ ಇನ್ವೆನ್ಷನ್ ಡು ಯು ವಾಂಟ್ ಟು ಮೇಕ್. ನಿಮಗೇನಾದರೂ ಈಗ ಹೊಸದಾಗಿ ಆವಿಷ್ಕಾರ ಅಂದರೆ ಏನಾದರೂ ಕಂಡುಹಿಡಿಬೇಕಾ, ಹಾಗಿದ್ರೆ ನೀವೇನು ಕಂಡುಹಿಡಿಲಿಕ್ಕೆ ಬಯಸ್ತೀರಾ ಅಂತ ಈ ಎರಡನೇ ಕ್ವಶನಿಗೆ ಉತ್ತರವನ್ನು ನೀವು ಬರಿಬೇಕು. ಮೂರನೇದು, ಲೈಟ್ ಹೌಸ್ ಇಸ್ ನಾಟ್ ಆ್ಯನ್ ಇನ್ವೆನ್ಷನ್ ಮೇಡ್ ಬೈ ಎ single person. In the same way, there are many other such inventions which were made with the collective effort of many persons. Make a list of them and discuss in the class. ಈಗ ಲೈಟ್ ಹೌಸ್ ಅನ್ನೋದು ಒಬ್ಬ ವ್ಯಕ್ತಿಯಿಂದ ಆದಂಥದ್ದಲ್ಲ. ತುಂಬ ಜನರು ಬಂದು ಅಲ್ಲಿ ಡಿಸ್ಕಸ್ ಮಾಡಿ, ಅಂದರೆ ಅಲ್ಲಿ ಎಲ್ಲರ ಒಬ್ಬೊಬ್ಬರ ಮಾತನ್ನು ಕೇಳಬೇಕು, ಒಪಿನಿಯನ್ ಕೇಳಬೇಕು, ಆಗಿ ಒಂದು ಲೈಟ್ ಹೌಸ್ ಅನ್ನೋದು ಡಿಸ್ಕವರ್ ಆದದ್ದು. ಈಗ ಟಿ ವಿ ಆಗಲಿ ಏನೇ ಆಗಲಿ ಒಬ್ಬ ಮನುಷ್ಯನ ತಲೆಯಿಂದ ಆಗೋದಿಲ್ಲ. ಹಲವಾರು ಮಂದಿಗಳ ಅಭಿಪ್ರಾಯ ಕೇಳಿ, ಅವರ ಐಡಿಯಾಸ್ ಅಂದರೆ ಅವರ ಒಂದು ಆಲೋಚನೆ ಏನಿದೆ ಅವನ್ನೆಲ್ಲ ಕೇಳಿ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಹಾಕುವುದೊಂದು ಇದಕ್ಕೆ ಒಂದು ವಸ್ತು ಇನ್ವೆಂಟ್ ಆಗ್ತದೆ. ಹಾಗೆ ಇದನ್ನು ನೀವು ಕ್ಲಾಸಲ್ಲಿ ಡಿಸ್ಕಸ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ, ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಲಿಸನ್ ಟು ಯುವರ್ ಟೀಚರ್. ಕಣ್ಣು ಮುಚ್ಚಿ ಇದನ್ನು ನೀವು ಕೇಳಬೇಕು. ರಾಜೀವ್ ಆ್ಯಂಡ್ ಹಿಸ್ ಫಾದರ್ ಮಾಧವ್ ವಿಸಿಟೆಡ್ ಎ ಲೈಟ್ ಹೌಸ್. ದ ಲೈಟ್ ಹೌಸ್ ವಾಸ್ ಬಿಲ್ಟ್ ಆನ್ ದ ಸೀ ಶೋರ್. When they went there, Rajiv heard the whistling of whales, seagulls crying, the wind roaring, birds chirping, splashing waves and water gushing when a ship sailed, and many more sound. Now do what your teacher says. Relax your feet and entire body. Be as quiet as you can and listen to the sound around you for 2 minutes. ಈಗೇನು ಮಾಡಬೇಕು, ಇದನ್ನೆಲ್ಲ ನೋಡಿದಾಗ ನಿಮ್ಮ ಸುತ್ತಲೂ ಕಣ್ಮುಚ್ಚಿ ರಿಲ್ಯಾಕ್ಸ್ ಮಾಡಿ ಕೂತ್ಕೋಬೇಕು. ನಂತರ 2 ನಿಮಿಷ ನಿಮ್ಮ ಸುತ್ತಲೂ ಯಾವ್ಯಾವ ರೀತಿ ಶಬ್ದಗಳು ನೀವು ಕೇಳ್ಬೋದು ಅಂತ ನೀವು ನೋಡಬೇಕು. ಇದು ಒಂದು ನಿಮಗೆ ಆ್ಯಕ್ಟಿವಿಟಿ. ಓಪನ್ ಯುವರ್ ಐಸ್, ಕಣ್ಣು ತೆಗೆದು ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರಲ್ವ ಅವರೊಟ್ಟಿಗೆ ಏನಾಯಿತು ಅಂತ ಹಂಚ್ಕೋಬೇಕು. ಅವರಿಗೂ ನೀನೇನು ಕೇಳಿದೆ ಅಂತ ಕೇಳಬೇಕು. ನೆಕ್ಸ್ಟ್ ಇಲ್ಲಿ ಎರಡನೇದು ನೋಡಿ, ದ ಫಾಲೋವಿಂಗ್ ಆರ್ ಅ ಫ್ಯೂ ಸೌಂಡ್ಸ್ ವಿ ಹಿಯರ್ ಆಲ್ಮೋಸ್ಟ್ ಎವ್ರಿ ಡೇ. ಡಿವೈಡ್ ದೆಮ್ ಇಂಟು ಲೌಡ್ ಆ್ಯಂಡ್ ಸಾಫ್ಟ್ ಸೌಂಡ್ಸ್. ಈಗ ಕೆಲವೊಂದರಲ್ಲಿ ಭಾರಿ ಶಬ್ದ ಆಗ್ತದೆ, ಕೆಲವೊಂದು ಮೆಲ್ಲನೆ ಶಬ್ದ. ನಮ್ಮ ದಿನನಿತ್ಯ ಜೀವನಗಳಲ್ಲಿ ಈ ಶಬ್ದಗಳನ್ನು ನಾವು ಕೇಳ್ತೇವೆ ಅಂತ ಹೇಳಿದ್ದಾರೆ. ಅದನ್ನು ನಾವು ಲೌಡ್ ಸೌಂಡ್ಸ್ ಮತ್ತು ಸಾಫ್ಟ್ ಸೌಂಡ್ ಆಗಿ 2 ವಿಭಾಗವಾಗಿ ನಾವು ವಿಂಗಡಿಸಬೇಕು. ಆಯಿತಾ. ಕೆಲವೊಂದು ಸೌಂಡ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ಕ್ಲಾಪಿಂಗ್ ಹ್ಯಾಂಡ್, ಸ್ಟ್ಯಾಂಪಿಂಗ್ ಫೀಟ್, ದ ವಿಂಡ್ ಬ್ಲೋಯಿಂಗ್, ಅ ಫೆದರ್ ಡ್ರಾಪಿಂಗ್, ಅ ಬೀ ಬ್ಯೂಸಿಂಗ್, ಅ ಕಾರ್ ಮೂವಿಂಗ್, ರಸ್ಲಿಂಗ್ ಲೀವ್ಸ್, ಎ ಹಾರ್ನ್ ಬ್ಲೋಯಿಂಗ್. ಇಷ್ಟು ಇದೆ. ಇದನ್ನು ನಾವು ಲೌಡ್ ಸೌಂಡ್ ಮತ್ತು ಸಾಫ್ಟ್ ಸೌಂಡ್ ಆಗಿ ವಿಂಗಡಣೆಯನ್ನು ಮಾಡಬೇಕು. ಕ್ಲಾಪಿಂಗ್ ಹ್ಯಾಂಡ್ಸ್, ಚಪ್ಪಾಳೆ ತಟ್ಟೋದು ಲೌಡ್ ಸೌಂಡಾ? ಹೌದು, ಅದು ಲೌಡ್ ಸೌಂಡ್ ಆಗ್ತದೆ. ಮತ್ತು ಸ್ಟ್ಯಾಂಪಿಂಗ್ ಫೀಟ್ ಅಂದರೆ ಏನು? ನಡೆದಾಡೋದು, ಓಡೋದು, ಅಂದರೆ ಕಾಲಿಂದ ಬರುವಂಥ ಶಬ್ದ, ಅದು ಕೂಡ ಲೌಡ್ ಸೌಂಡ್. ವಿಂಡ್ ಬ್ಲೋಯಿಂಗ್, ಗಾಳಿ ಬೀಸೋದು ಅಷ್ಟು ಲೌಡ್ ಸೌಂಡ್ ಆಗಿರುವುದಿಲ್ಲ, ಹಾಗಾಗಿ ಅದು ಸಾಫ್ಟ್ ಸೌಂಡಿನ ಕೆಳಗೆ ಬರ್ತದೆ. ಫೆದರ್ ಡ್ರಾಪಿಂಗ್, ಫೆದರ್ ಅಂದರೆ ಹಕ್ಕಿಯ ರೆಕ್ಕೆ ಅಥವಾ ಪುಕ್ಕ ಇರ್ತದಲ್ಲ, ಅದು ಬಿದ್ದಾಗ ಹೇಗೆ ಅನಿಸ್ತದೆ? ಸಾಫ್ಟ್, ಕೇಳೋದಿಲ್ಲ ಯಾರಿಗೂ ಅಷ್ಟೇ, ನೋಡಿದಾಗಲಷ್ಟೇ ಗೊತ್ತಾಗಬೇಕು, ಹಾಗಾಗಿ ಅದು ಸಾಫ್ಟ್ ಸೌಂಡ್ ಅಂಡರ್. ಎ ಬೀ ಬ್ಯೂಸಿಂಗ್, ಬಿ ಅಂದರೆ ಗೊತ್ತಾಯ್ತಾ? ಜೇನು ನೊಣ. ಅದು ಯೂಸ್ ಮಾಡಿದಾಗ, ಸೌಂಡ್ ಮಾಡಿದಾಗ ಹೇಗಿರ್ತದೆ ಅಷ್ಟು ಕೇಳಿದ್ರೆ ಅದು ಕೂಡ ಸಾಫ್ಟ್ ಸೌಂಡ್ ಕೆಳಗೆ ಹೋಗ್ತದೆ. ಅ ಕಾರ್ ಮೂವ್ ಆದಾಗ ಅದು ಲೌಡ್ ಸೌಂಡ್. ರಸ್ಲಿಂಗ್ ಲೀವ್ಸ್ ಅಂದರೆ ಎಲೆಗಳು ತೂರ್ಕೊಂಡು ಹೋದಾಗ ಅದು ಕೂಡ ಸಾಫ್ಟ್ ಸೌಂಡು. ಹಾರ್ನ್ ಬ್ಲೋಯಿಂಗ್, ಹಾರ್ನ್ ಹಾಕಿದಾಗ, ಈಗ ಬಸ್ ಟ್ರಕ್ ಎಲ್ಲ ಹಾರ್ನ್ ಮಾಡಿದಾಗ ಅದು ಲೌಡ್ ಸೌಂಡ್. ಹಾಗಾಗಿ ಇಷ್ಟು ವಿಂಗಡಣೆ ಮಾಡ್ಬೋದು. ಮುಂದಿನ ನೋಡಿ, ವಾಟ್ ಆರ್ ದ ಫಾಲೋವಿಂಗ್. ಇಲ್ಲಿ ನಿಮಗೆ ಈ ಶಬ್ದದ
ಸೆಂಟೆನ್ಸನ್ನು ಕೊಟ್ಟಿದ್ದಾರೆ ಮತ್ತು ಕೆಲವೊಂದು ವರ್ಡ್ಸ್, ಕೆಲವೊಂದು ಅಕ್ಷರಗಳನ್ನು ಕೊಟ್ಟಿದ್ದಾರೆ. ಅದನ್ನು ಇಟ್ಕೊಂಡು ಅದು ಯಾವ ಶಬ್ದ ಅಂತ ನೀವು ಕಂಡುಹಿಡಿಬೇಕು. ಅರ್ಥ ಆಯ್ತಾ? ಒಂದೇದು ನೋಡಿ, ಒನ್ ಹೂ ಸೇಲ್ಸ್ ಅಕ್ರಾಸ್ ಅ ರಿವರ್ ಆರ್ ಅ ಸೀ. ಯಾರು? ಸೇಲರ್, ನಾವಿಕ. ಎರಡನೇದು, ಒನ್ ಹೂ ಕ್ಯಾಚಸ್ ಫಿಶ್ ಫಾರ್ ಹಿಸ್ ಲಿವಿಂಗ್. ಯಾರು ಮೀನನ್ನು ಹಿಡಿತಾರೆ, ಏನಂತಾರೆ ನಾವು? ಮೀನುಗಾರ. ಅದನ್ನು ಇಂಗ್ಲೀಷಲ್ಲಿ ಫಿಶರ್ ಮ್ಯಾನ್ ಅಂತ ಹೇಳ್ತೇವೆ. ಎ ಟಾಲ್ ಬಿಲ್ಡಿಂಗ್ ಇನ್ ದ ಸೀ ವಿಚ್ ಗೈಡ್ಸ್ ದ ಸೇಲರ್ಸ್. ನಾವು ಈ ಪಾಠ ಯಾವುದ್ರ ಬಗ್ಗೆ ಕಲ್ತಿದ್ದೀವಿ? ಲೈಟ್ ಹೌಸ್. ಅದು ಒಂದು ಎತ್ತರದ ಬಿಲ್ಡಿಂಗು, ನಾವಿಕರಿಗೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಮಾರ್ಗದರ್ಶನವನ್ನು ನೀಡ್ತದೆ. ನಾಲ್ಕನೇದು, ದ ಏರಿಯಾ ಆಫ್ ಅ ಲ್ಯಾಂಡ್ ಬೈ ದ ಸೈಡ್ ಆಫ್ ದ ಸೀ. ಸಮುದ್ರದ ಹತ್ತಿರ ಇರುವ ಪ್ರದೇಶಕ್ಕೆ ಅಥವಾ ಇದಕ್ಕೆ ಏನಂತ ಕರೀತಾರೆ? ದಡ. ಇಂಗ್ಲೀಷಲ್ಲಿ ಅದನ್ನು ಸೀ ಶೋರ್ ಅಂತ ಕರಿತೇವೆ. ಅ ಜರ್ನಿ ಬೈ ಎ ಸೀ. ಸಮುದ್ರದ ಯಾನವನ್ನು ಏನಕ್ಕೆ ಕರೀತಾರೆ? ವೋಯೇಜ್, ಸಮುದ್ರಯಾನ. ವೋಯೇಜ್. ಇದರ ಉತ್ತರವನ್ನು ಕೂಡ ನಾನು ಲಾಸ್ಟಲ್ಲಿ ಹಾಕ್ತೇನೆ. ಮತ್ತು ಇಲ್ಲಿ ನೋಡಿ, ಇದು ಒಂದು ಆ್ಯಕ್ಟಿವಿಟಿ ನಿಮಗಿರೋದು. ಲುಕ್ ಎಟ್ ದ ವರ್ಡ್ ಗ್ರಿಡ್ ಗಿವನ್ ಬಿಲೋ. ನೇಮ್ ಆಫ್ ಸಮ್ ವೆಹಿಕಲ್ ಆರ್ ಹಿಡನ್ ಇನ್ ದ ಗ್ರಿಡ್. ಇದೆಲ್ಲ ನೀವು ಕೆಲವೊಂದು ನೋಟ್ಸಲ್ಲಿ ನೋಡಿರ್ಬೋದು. ಕೆಲವೊಂದು ವೆಹಿಕಲ್ನ ನೇಮ್ ಇದೆ, ಅದನ್ನು ನೀವು ಕಂಡುಹಿಡಬೇಕು. ಒಂದು ಅವರೇ ಮಾಡಿಕೊಟ್ಟಿದ್ದಾರೆ, ಅದ್ಯಾವುದು? ಆಟೋ ರಿಕ್ಷಾ. ಹಿಡಿಬೇಕು. ಈಗ ನೋಡಿ, ಒಂದನೇದು ಆಟೋ ರಿಕ್ಷಾ ಅವರು ಕೊಟ್ಟಿದ್ದಾರೆ. ನೆಕ್ಸ್ಟು ಯಾವುದು ನೋಡುವ. ಇಲ್ಲಿ ನೋಡಿ, ಕಾರ್. ಹೌದಾ? ಕಾರ್ ಸಿಕ್ಕಿತು. ಅದರ ಮೇಲೆ ಸ್ಕೂಟರ್, ಬಸ್ ಇಲ್ಲಿದೆ, ಟ್ರಕ್, ಟ್ರೈನ್. ಇನ್ನು ಇಲ್ಲಿ ಏರೋಪ್ಲೇನನ್ನು ನೀವು ನೋಡ್ಬೋದು. ಇಷ್ಟು ಇದೆ. ಆಮೇಲೆ ಇಲ್ಲಿ ಬೋಟ್ ನೋಡಿ, ಬೋಟ್. ಆಯಿತಾ? ಇನ್ನು ಕೆಲವು ಇವೆ, ಕಂಡುಹಿಡೀರಿ. ಎಲ್ಲೆಲ್ಲಿದೆ ನೋಡಿ? ಸ್ಕೂಟರ್, ಕಾರ್, ಟ್ರೈನ್, ಟ್ರಕ್, ಬೋಟ್, ಬಸ್. ಇಷ್ಟು ಇದೆ. ಏರೋಪ್ಲೇನ್ ಕೂಡ ಇಲ್ಲಿ ಒಂದು ಇದೆ. ನಂತರ ಅದನ್ನು ನೀವು ಇಲ್ಲಿ ಬರಿಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ, ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್. ಆಶಾ ಆ್ಯಂಡ್ ಗೋಪಾಲ್ ಆರ್ ಗೋಯಿಂಗ್ ಆನ್ ಎ ಟ್ರಿಪ್ ಟು ಎ ವಿಲೇಜ್. ದೇರ್ ಜರ್ನಿ ಈಸ್ ನಾಟ್ ಲಾಂಗ್. ದೇ ಬೋತ್ ಲೈಕ್ ಟು ಟ್ರಾವೆಲ್ ಬೈ ಟ್ರೈನ್. ದೇ ವಿಶ್ ಟು ಗೋ ಆನ್ ಎ ವಿಲೇಜ್ ವೆನ್ ದೇ ಗ್ರೋ ಅಪ್. ಆಶಾ ಮತ್ತು ಗೋಪಾಲ್ ಒಂದು ಹಳ್ಳಿಗೆ ಟ್ರಿಪ್ಪಿಗೆ ಅಂತ ಹೋಗ್ತಾರೆ. ಆದರೆ ಅವರ ಜರ್ನಿ ಅನ್ನೋದೇನಿದೆ ಅದು ತುಂಬ ಲಾಂಗ್ ಅಲ್ಲ, ಅಂದರೆ ತುಂಬ ದೂರ ಅಲ್ಲ. ದೇ ಬೋತ್ ಲೈಕ್ ಟು ಟ್ರಾವೆಲ್ ಬೈ ಟ್ರೈನ್. ಅವರಿಗೆ ಟ್ರೈನಲ್ಲಿ ಹೋಗುವುದಂದರೆ ತುಂಬ ಇಷ್ಟ. ದೇ ವಿಶ್ ಟು ಗೋ ಆನ್ ವೇಜ್ ವೆನ್ ದೇ ಗ್ರೋ ಅಪ್. ದೊಡ್ಡವರಾದ ಮೇಲೆ ದೂರ, ವೇಜ್ ಅಂದರೆ ದೂರ ಪ್ರದೇಶಕ್ಕೆ ಹೋಗಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಫಸ್ಟ್ ಒನ್ ನೋಡಿ, ಮೈ ಬ್ರದರ್ ಈಸ್ ಫಾಂಡ್ ಆಫ್ ಎ space travel. His dream is to go on a dash into a space. ಇದಕ್ಕೆ ಯಾವ ಶಬ್ದ ಸೂಟ್ ಆಗ್ತದೆ ಅಂದರೆ, ತುಂಬ ಲಾಂಗ್. ಸ್ಪೇಸ್ ಅಂದರೆ ಏನು? ಭೂಮಿಯಿಂದ ಆಚೆ ಇರುವಂಥ ಪ್ರದೇಶಕ್ಕೆ ಸ್ಪೇಸ್ ಅಂತ ಕರಿತೇವೆ. ಆ ಒಂದು ಇದಕ್ಕೆ ಅದಕ್ಕೆ ನಾವು ಏನಂತ ಪದವನ್ನು ಬಳಸ್ಬೋದು? ವಿವೇಜ್. VOYAGE ಇದನ್ನು ಬಳಸ್ಬೋದು. ಮೈ ಪ್ಯಾರೆಂಟ್ಸ್ ಆಲ್ವೇಸ್ ಡ್ಯಾಶ್ ಬೈ ಎ ಟ್ರೈನ್. ಇಲ್ಲಿ ನೋಡಿ, ಮೇಲೆ ಏನು ಉಪಯೋಗಿಸಿದ್ದಾರೆ ಟ್ರೈನಿಗೆ? ಟ್ರಾವೆಲ್ ಬೈ ಎ ಟ್ರೈನ್. ವಿ ವೆಂಟ್ ಆನ್ ಎ ಶಾರ್ಟ್ ಡ್ಯಾಶ್ ಟು ಅ ಡೆಹ್ರಾಡೂನ್ ಇನ್ ದ ಸಮ್ಮರ್ ವೆಕೇಶನ್. ವಿ ವೆಂಟ್ ಆನ್ ಅ ಟ್ರಿಪ್. ನಾಲ್ಕನೇದು, ದ ಜರ್ನಿ ಫ್ರಮ್ ಬ್ಯಾಂಗ್ಳೂರ್ ಟು ಮೈಸೂರು ಈಸ್ ಕ್ವೈಟ್ ಕಂಫರ್ಟೇಬಲ್. ಇಲ್ಲಿ ಜರ್ನಿ ಅಂತ ಯೂಸ್ ಮಾಡಬೇಕು. ಮುಂದಿನ ನೋಡಿ, ನಾವು ರೈಟ್ ಅ ಮೋರ್ ವರ್ಡ್ಸ್ ವಿತ್ ಅ ಸಫಿಕ್ಸ್ ಲೆಸ್. ಲುಕ್ ಎಟ್ ದ ಕ್ಲೂಸ್ ಗಿವನ್. ಇಲ್ಲಿ ಕೆಳಗೆ ಕ್ಲೂ ಕೊಟ್ಟಿದ್ದಾರೆ: ಯೂಸ್, ಫಿಯರ್, ಕಲರ್, ವೆಯ್ಟ್, ಹೆಲ್ಪ್, ಹೋಪ್. ಸಫಿಕ್ಸ್ ಬಗ್ಗೆ ಕೇಳಿದ್ದೀರಾ? ಸಫಿಕ್ಸ್ ಅಂದರೆ ಈಗ ಯೂಸ್ ನಂತರ ಒಂದು ವರ್ಡನ್ನು ಆ್ಯಡ್ ಮಾಡಿದಾಗ ಅದಕ್ಕೆ ಸಫಿಕ್ಸ್ ಅಂತ ಹೇಳ್ತೇವೆ. ಒಂದು ಶಬ್ದದ ಮುಂದೆ ನಾವು ಒಂದು ಸೆಂಟೆನ್ಸ್ ಮೀನಿಂಗ್ಫುಲ್ ಆಗಲಿಕ್ಕೆ ಆ್ಯಡ್ ಮಾಡೋದಕ್ಕೆ ಸಫಿಕ್ಸ್ ಅಂತ ಹೇಳ್ತೇವೆ. ಶಬ್ದದ ಮುಂದೆ ಯೂಸಿನ ಮುಂದೆ ಲೆಸ್ ಹಾಕಿದಾಗ ಯೂಸ್ಲೆಸ್ ಆಗ್ತದಲ್ಲ, ಲೆಸ್ ಅನ್ನೋದು ಇಲ್ಲಿ ಸಫಿಕ್ಸ್. ಪ್ರಿಫಿಕ್ಸ್ ಅಂದರೆ ಯೂಸ್ನ ಹಿಂದೆ, ಶಬ್ದದ ಹಿಂದೆ ಹಾಕೋದು. ನೋಡುವ, ಡೋಂಟ್ ಡ್ರೈ ಮೈ ರೆಡ್ ಶರ್ಟ್ ಇನ್ ದ ಸನ್, ಇಟ್ ವಿಲ್ ಬಿಕಮ್
ನನ್ನ ರೆಡ್ ಶರ್ಟನ್ನು ಸೂರ್ಯನ ಬೆಳಕಿಗೆ ಹಾಕಬಾರ್ದು. ಇಟ್ ವಿಲ್ ಬಿಕಮ್ ಏನಾಗ್ತದೆ, ಕಲರ್ಲೆಸ್. ರೆಡ್ ಶರ್ಟ್ ಏನಾಗ್ತದೆ, ಕಲರ್ಲೆಸ್. ದೇರ್ ಇಸಂಟ್ ಇನಫ್ ಡ್ರಿಂಕಿಂಗ್ ವಾಟರ್ ಇನ್ ಅವರ್ ಪ್ಲೇಸ್. ದ ಸಿಚುವೇಶನ್ ಈಸ್, ಯಾವುದನ್ನು ಹಾಕ್ಬೋದು, ಹೋಪ್ಲೆಸ್. ದಿಸ್ ಆ್ಯಪಲ್ ಈಸ್ ನಾಟ್ ಫ್ರೆಶ್. ಇಟ್ ಹ್ಯಾಸ್ ಬಿಕಮ್, ಯಾವುದನ್ನು ಹಾಕ್ಬೋದು ನೋಡಿ, ಯೂಸ್ಲೆಸ್. ಆ್ಯಪಲ್ ಫ್ರೆಶ್ ಇಲ್ಲ ಅಂದಮೇಲೆ ಯಾವುದೇ ಉಪಯೋಗ ಇಲ್ಲ, ಹಾಗಾಗಿ ಅದು ಯೂಸ್ಲೆಸ್. ಐ ಎಂಪ್ಟಿಡ್ ಆಲ್ ದ ಕಂಟೆಂಟ್ಸ್ ಆಫ್ ದ ಬ್ಯಾಗ್. ನೌ ಇಟ್ ಈಸ್, ಈಗ ಬ್ಯಾಗ್ನಲ್ಲಿರೋ ಎಲ್ಲ ವಸ್ತುಗಳನ್ನು ತೆಗೆದ್ರೆ ವೆಯ್ಟ್ ಕಮ್ಮಿ ಆಗ್ತದೆ, ಹಾಗಾಗಿ ಅದೇನು, ವೆಯ್ಟ್ಲೆಸ್. ಐ ಡೋಂಟ್ ನೋ ವಾಟ್ ಟು ಡೂ ನೆಕ್ಸ್ಟ್. ಐ ಆಮ್ ಫೀಲಿಂಗ್, ನನಗೆ ಮುಂದೆ ಏನು ಮಾಡಬೇಕಂತ ಗೊತ್ತಿಲ್ಲ. ಹೇಗೆ ಫೀಲ್ ಆಗ್ತದೆ, ಹೇಗೆ ಅನಿಸ್ತದೆ, ಈಗ ಹೇಳ್ಬೋದಾ? ಹೇಗೆ ಅನಿಸ್ತದೆ ಅಂದರೆ ಹೆಲ್ಪ್ಲೆಸ್. ಯಾವುದು ಹೆಲ್ಪ್ಲೆಸ್ ಆಗಿರೋದು. ರಾಜು ಈಸ್ ಅ ಸ್ಟ್ರಾಂಗ್ ಬಾಯ್. ಹೀ ಈಸ್ ಡ್ಯಾಶ್ ಟು. ರಾಜು ತುಂಬ ಸ್ಟ್ರಾಂಗ್ ಹುಡುಗ, ಆದರೆ ಏನು, ಫಿಯರ್ಲೆಸ್. ಅವನಿಗೆ ಯಾವುದೇ ರೀತಿ ಭಯ ಇಲ್ಲ. ಫಿಯರ್ಲೆಸ್ ಅಂದರೆ ಭಯ ಇಲ್ಲ. ಇಲ್ಲಿ ನೋಡಿ, ಕಂಪ್ಲೀಟ್ ದ ಸೆಟ್. ಸಮಾನಾರ್ಥಕ ಪದ ಅಂತ ಹೇಳ್ಬೋದು ಈ ಸೆಟ್ ಕಂಪ್ಲೀಟ್ ಮಾಡಲಿಕ್ಕೆ. ಈಗ ಫಸ್ಟ್ ಒನ್ ನೋಡಿ, ದ ಹ್ಯಾಪಿ ಅಂತ ಇದೆ. ಹ್ಯಾಪಿ ಅಂದರೆ ಖುಷಿಗೆ ಇನ್ನೊಂದು ಎಕ್ಸೈಟೆಡ್. ಈ ವರ್ಡ್ ಏನಿದೆ ಅಲ್ಲ, 8 ಲೆಟರಿಂದ ಆಗಬೇಕು. ನೆಕ್ಸ್ಟ್ ವರ್ಡ್ 9 ಲೆಟರ್. ಇದು ನಮಗಿರೋ ಕ್ಲೂ. ಈ ಪಾಠದಲ್ಲೇ ನಾವು ಆಲ್ರೆಡಿ ಒಂದು ಶಬ್ದ ನೋಡಿದ್ದೇವೆ, ಏನದು, ಥ್ರಿಲ್ಡ್. ನೆಕ್ಸ್ಟ್ ಎನ್ಲೈಟೆಡ್, ಇದು ಒಂದನೇದು. ಎರಡನೇದು ಪಿಕ್ನಿಕ್, ಟ್ರಿಪ್. ನೆಕ್ಸ್ಟ್ ಇಲ್ಲೇನು, 9 ಲೆಟರ್, ಎಕ್ಸ್ಕ್ರೂಷನ್. ನೆಕ್ಸ್ಟು 4 ಲೆಟರ್ಸ್, ಟ್ರಿಪ್ಪು, ಟೂರ್ ಕೇಳಿದಾರಲ್ವ, ಟೂರ್. ಮೂರನೇದು ವೈಸ್, ಕ್ಲೆವರ್ ಅಂದ್ರೇನು, ಬುದ್ಧಿವಂತನಿಗೆ 11 ಲೆಟರ್ಸಲ್ಲಿ ಏನಿರ್ಬೋದು, ಇಂಟೆಲಿಜೆಂಟ್. ವರ್ಡ್ ಕೇಳಿರ್ಬೋದು ನೀವು, ಇಂಟೆಲಿಜೆಂಟ್. ಇನ್ನೊಂದು ನೆಕ್ಸ್ಟ್ ಏನು, 6 ಲೆಟರಿಂದು ಏನಿರ್ಬೋದು, 6 ಲೆಟರಲ್ಲಿ ಬ್ರೈಟ್ ಸ್ಟೂಡೆಂಟ್ ಇವನು ಅಂತ ಹೇಳ್ತಾರಲ್ವ, ಹಾಗಾಗಿ ಬ್ರೈಟ್. ನೆಕ್ಸ್ಟು 5 ಲೆಟರಿಂದು ಅದೇನಿರ್ಬೋದು, ಸ್ಮಾರ್ಟ್. ಹೌದಾ, ಸ್ಮಾರ್ಟ್. ಫೋರ್ತ್ ಒನ್ ಎಡೋರೇಬಲ್ ಅನ್ನೋದೇನಕ್ಕೆ, ಪೆಟ್ಟಿಗೆ ಹೇಳ್ತಾರೆ. ನೆಕ್ಸ್ಟ್ ಪೆಟ್, ಎಡೋರೇಬಲ್, ಪೆಟ್ ಇಷ್ಟವಾದದ್ದು ನಮಗೆ, ಅದು ಏನು, ಫೇವ್ರೇಟ್. ಇದು ಕಂಪ್ಲೀಟ್ ದ ಸೆಟ್ಟಿಂದು ಆನ್ಸರ್. ಈಗ ಏನು, ಲೆಟ್ಸ್ ಸ್ಪೀಕ್ ಆ್ಯಂಡ್ ರೈಟ್. ಲುಕ್ ಎಟ್ ದ ಫಾಲೋವಿಂಗ್ ಪಿಕ್ಚರ್ಸ್, ಡಿಸ್ಕ್ರೈಬ್ ಈಚ್ ಆಫ್ ದ ದೆಮ್. ಇಲ್ಲಿ ಏನು ನೋಡ್ಬೋದು ನೀವು, ಇದನ್ನು ನೋಡಿದರೆ, ಸನ್ನಿವೇಶವನ್ನು ನೋಡಿದ್ರೇನು, ಒಂದು ಫ್ಯಾಮಿಲಿ ಝೂಗೆ ಬಂದಿದೆ, ಝೂವನ್ನು ನೋಡಲಿಕ್ಕೆ. ನೋಡಿ, ಅಪ್ಪ, ಅಮ್ಮ, 2 ಮಕ್ಕಳು. ಆ 2 ಮಕ್ಕಳಿಗೆ ಹೆಸರು ಕೊಟ್ಟು ನೀವು ಇದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. 2 ಮಕ್ಕಳು ಬಂದಿದ್ದಾರೆ ಈ ಝೂಗೆ. ಪಿಕ್ಚರಲ್ಲಿ ಜಿರಾಫೆಯನ್ನು ನೋಡ್ಬೋದು. ಜಿರಾಫೆ ಹೇಗಿದೆ ಅದನ್ನೆಲ್ಲ ನೀವು ಡಿಸ್ಕ್ರೈಬ್ ಮಾಡ್ಬೋದು. ಉದ್ದ ಕುತ್ತಿಗೆ ಹಾಗೆಲ್ಲ ಬರಿಬೋದು. 3ನೇದಲ್ಲಿ ಏನುಂಟು, ಆನೆ ಇದೆ. ಆಮೇಲೆ ಇವರು ಆನೆ ಸವಾರಿಯನ್ನು ಮಾಡ್ತಾರೆ, ನಂತರ ಮನೆಗೆ ತೆರಳುತ್ತಾರೆ. ಇದರ ಆನ್ಸರನ್ನು ನಾನು ಲಾಸ್ಟಲ್ಲಿ ಹಾಕ್ತೇನೆ. ನೆಕ್ಸ್ಟ್ ಇಲ್ಲಿ ನೋಡಿ, ಕ್ಯಾನ್ ಯು ನೌ ಸ್ಪೀಕ್ ಅಬೌಟ್ ಎ ವಿಸಿಟ್ ಟು ದ ಝೂ ಇನ್ ಯುವರ್ ಓನ್ ವರ್ಡ್ಸ್. ನಿಮ್ಮ ಸ್ವಂತ ವರ್ಡ್ಸಲ್ಲಿ ಏನು, ನಿಮ್ಮ ಝೂಗೆ ವಿಸಿಟ್ ಮಾಡಿದ ಬಗ್ಗೆ ಬರಿಬೇಕು. ನೆಕ್ಸ್ಟ್, ರೀಡ್ ದ ಸ್ಟೇಟ್ಮೆಂಟ್ ಆ್ಯಂಡ್ ಟಿಕ್ ದ ಅಪ್ರೋಪ್ರಿಯೇಟ್ ಬಾಕ್ಸ್. ಇದು ನೀವೇ ಮಾಡೋದು. ಐ ವಾಸ್ ಏಬಲ್ ಟು ಡಿಸ್ಕ್ರೈಬ್ ದ ಪಿಕ್ಚರ್ಸ್. ಇದು ಸೆಲ್ಫ್ ಅಸೆಸ್ಮೆಂಟ್. ಹಿಂದೆ ಪಿಕ್ಚರ್ ಕೊಟ್ಟಿದ್ರಲ್ಲ, ಇದೇನಿದೆ ಅಲ್ವಾ, ಇದನ್ನು ಅಸೆಸ್ಮೆಂಟ್ ಮಾಡೋದು. ಇಲ್ಲಿ ಏನು ಕೇಳಿದ್ದಾರೆ, ಇದನ್ನು ಪಿಕ್ಚರನ್ನು ನೋಡಿದಾಗ ನಿಮಗೆ ಡಿಸ್ಕ್ರೈಬ್ ಮಾಡಲಿಕ್ಕೆ ಬಂತಾ, ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬಂತಾ, ಅಂದರೆ ವಿವರಣೆ ಮಾಡಲಿಕ್ಕೆ ಬಂತಾ ಒಂದು ಆ ಪಿಕ್ಚರ್ ನೋಡಿದಾಗ ಅಂತ ಕೇಳಿದ್ದಾರೆ. ಅದಕ್ಕೆ ಎಸ್, ನೋ, ಹೌದು ಅಥವಾ ಇಲ್ಲ. ಫೇರ್ಲಿ ವೆಲ್ ಅಂದರೆ ಸಾಧಾರಣ. ಇಲ್ಲಿ ನೀವು ಟಿಕ್ ಹಾಕಬೇಕು. ಒಂದನೇದು ಗೊತ್ತಾಯ್ತಲ್ವಾ. ಎರಡನೇದು, ಐ ವಾಸ್ ಏಬಲ್ ಟು ನರೇಟ್ ಮೈ ಎಕ್ಸ್ಪೀರಿಯನ್ಸ್ ಆನ್ ದ ಟಾಪಿಕ್ ಓರಲಿ. ನಿಮ್ಮ ಸ್ವಂತವಾದ ಅನುಭವವನ್ನು ನೀವು ಓರಲಿ ಅಂದರೆ ಮಾತಿನ ಮೂಲಕ, ಆಯಿತಾ, ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಯಿತಾ ಇಲ್ವಾ, ಹೌದು ಇಲ್ಲ, ಎಸ್ ಆರ್ ನೋ, ಅಥವಾ ಸಾಧಾರಣ ಮಟ್ಟಿಗೆ ಮಾಡ್ತೀರಲ್ಲ ಅದು. ಐ ಎಕ್ಸ್ಪ್ರೆಸ್ಡ್ ಮೈ ಐಡಿಯಾಸ್ ಕಾನ್ಫಿಡೆಂಟ್ಲಿ. ಮೂರನೇದೇನು, ಐ ಎಕ್ಸ್ಪ್ರೆಸ್ ಮೈ ಐಡಿಯಾ ಕಾನ್ಫಿಡೆಂಟ್ಲಿ. ನನ್ನ ತಲೆಯಲ್ಲಿರುವಂಥ ಐಡಿಯಾನ ಕಾನ್ಫಿಡೆಂಟಾಗಿ, ಅಂದರೆ ಗಟ್ಟಿಯಾಗಿ ಹೇಳಿದೆ, ತುಂಬ ಕಾನ್ಫಿಡೆಂಟಾಗಿ ನಿಂತು ಮಾತನಾಡೋದು ಅಂತ ಹೇಳ್ತಾರಲ್ಲ ಅದು. ಫೋರ್ತ್ ಒನ್, ಐ ವಾಸ್ ಏಬಲ್ ಟು ರೈಟ್ ಎ ಫ್ಯೂ ಲೈನ್ಸ್ ಆನ್ ದ ಗಿವನ್ ಟಾಪಿಕ್. ಈ ಟಾಪಿಕ್ ಏನು ಕೊಟ್ಟಿದ್ರಲ್ವ, ಆ ವಿಸಿಟ್ ಟು ದ ಝೂ, ಆ
ಟಾಪಿಕ್ ಮೇಲೆ ನಾನು ಒಂದೆರಡು ವಾಕ್ಯವನ್ನು ಬರೀಲಿಕ್ಕೆ ನನಗೆ ಆಯಿತು, ಅದನ್ನು ಟಿಕ್ ಹಾಕಬೇಕು, ಎಸ್ ಅಥವಾ ನೋ, ಆಯಿತಾ. ಐ ವಾಂಟ್ ಟು ರೈಟ್ ಮೋರ್ ಇನ್ ಇಂಗ್ಲೀಷ್, ನಿಮ್ಗೆ ಇನ್ನೂ ಇಂಗ್ಲೀಷಲ್ಲಿ ಹೆಚ್ಚಿನದಾಗಿ ಬರೀಬೇಕಾ, ಎಸ್ ಆರ್ ನೋ. ಇದು ನೀವು ನಿಮ್ಮ ಸೆಲ್ಫ್ ಅಸೆಸ್ಮೆಂಟ್, ನಾನು ಮಾಡಲಿಕ್ಕೆ ಆಗೋದಿಲ್ಲ, ನಿಮಗೆ ನೀವೇ ಮಾಡಿಕೊಳ್ಳುವಂತಹದ್ದು. ನೆಕ್ಸ್ಟ್ ಇಲ್ಲಿ ನೋಡಿ, ಇನ್ ದ ಲೆಸನ್ ದ ಲೈಟ್ ಹೌಸ್ ಈಸ್ ಡಿಸ್ಕ್ರೈಬ್ಡ್ ಆಸ್ ಅ ಟಾಲ್ ಸ್ಟ್ರಾಂಗ್ ಬಿಲ್ಡಿಂಗ್ ಇನ್ ದ ಶೇಪ್ ಆಫ್ ಅ ಟವರ್ ವಿತ್ ಅ ಪವರ್ಫುಲ್ ಲೈಟ್ಸ್ ಅಟ್ ದ ಟಾಪ್. ನಾವು ರೈಟ್ ಡಿಸ್ಕ್ರೈಬಿಂಗ್ ವರ್ಡ್ಸ್ ಫಾರ್ ದ ಫಾಲೋವಿಂಗ್. ಇಲ್ಲಿ ಕೆಲವೊಂದು ವರ್ಡ್ಸ್ ಕೊಟ್ಟಿದ್ದಾರೆ, ಉದಾಹರಣೆನೂ ಕೊಟ್ಟಿದ್ದಾರೆ. ಟಾಲ್ ಸ್ಟ್ರಾಂಗ್ ಬಿಲ್ಡಿಂಗ್ ಅಂತ ಹೇಳಿದೆವಲ್ಲ, ಹಾಗೆ ನೀವು ಒಂದು ಶಬ್ದಕ್ಕೆ ಡಿಸ್ಕ್ರೈಬ್ ಮಾಡಿ. ಮೆನ್ನಿಗೆ ಟಾಲ್ ಅಂತ ಕೊಟ್ಟಿದ್ದಾರೆ. ಗರ್ಲ್ ಅಂದರೆ ಏನು ಅನ್ಬೋದು, ಇಲ್ಲಿ ನೋಡಿ, ಇಲ್ಲಿ ಶಬ್ದ ಕೊಟ್ಟಿದ್ದಾರೆ. ಗರ್ಲಿಗೆ ಏನು ಕೊಡ್ಬೋದು, ಬ್ಯೂಟಿಫುಲ್ ಕೊಡ್ಬೋದಾ ಗರ್ಲಿಗೆ. ನೆಕ್ಸ್ಟ್ ಗರ್ಲಿಗೆ ಬ್ಯೂಟಿಫುಲ್ ಕೊಡ್ಬೋದಾ. ರೋಸನ್ನು ಬಣ್ಣದ ಮೂಲಕ ವರ್ಣನೆ ಮಾಡ್ಬೋದಾ, ರೋಸನ್ನು ಬಣ್ಣದ ಮೂಲಕ ವರ್ಣನೆ ಮಾಡ್ಬೋದಾ, ಹೌದು. ಏನು, ರೆಡ್. ಡೇಯನ್ನು ಬ್ರೈಟ್ ಅಂತ ಹೇಳ್ಬೋದು. ಹ್ಯಾಂಡ್ ರೈಟಿಂಗನ್ನು ನೀಟ್, ಆಯಿತಾ. ನೆಕ್ಸ್ಟ್ ಇಲ್ಲಿ ಕೆಲವೊಂದು ಪ್ರೇಸಸನ್ನು ಕೊಟ್ಟಿದ್ದಾರೆ. ಕ್ಲೆವರ್ ಅನ್ನೋದು ಯಾವ ಪ್ರಾಣಿಗೆ ನಾವು ಹೋಲಿಸ್ಬೋದು, ಫಾಕ್ಸ್, ಬುದ್ಧಿವಂತ ನರಿ. ಹಾಗೆ ಹ್ಯೂಜ್, ದೊಡ್ಡ ಪ್ರಾಣಿ ಅಂದರೆ ಯಾವ್ದು ನೆನಪು ಬರ್ತದೆ, ಎಲಿಫೆಂಟ್, ಆನೆ. ವಾರ್ಮ್ ಏನು, ಸೀಸನ್, ಒಂದು ಸೀಸನ್, ಆಯಿತಾ. ಕ್ಯೂಟ್ ಕಿಟನ್ ಅಂದರೆ ಬೆಕ್ಕಿನ ಮರಿ. ಲಾಂಗ್ ಹ್ಯಾಂಡ್ ಅಂತ ಹೇಳ್ಬೋದು. ಶಾರ್ಟ್ ಟಾಲ್, ಹೀಗೆ. ನೆಕ್ಸ್ಟ್ ಇಲ್ಲಿ ನೋಡಿ, ರಾಜೀವ್ ಎಕ್ಸ್ಕ್ಲೇಮ್ಡ್ ಹೌ ಕ್ಲೆವರ್ ಆಫ್ ದ ಹ್ಯೂಮನ್ಸ್, ರೀಡ್ ದ ಫಾಲೋವಿಂಗ್ ಸಿಚುವೇಶನ್ ಆ್ಯಂಡ್ ಎಕ್ಸ್ಪ್ರೆಸ್ ಯುವರ್ ಫೀಲಿಂಗ್. ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ, ಹೌ ಕ್ಲೆವರ್ ಆಫ್ ದ ಹ್ಯೂಮನ್. ಈ ಸಿಚುವೇಶನನ್ನು ನೋಡಿ ನೀವು ಸೆಂಟೆನ್ಸನ್ನು ಕಂಪ್ಲೀಟ್ ಮಾಡಬೇಕು. ಯು ಸಿ ಎ ಬ್ಯೂಟಿಫುಲ್ ರೋಸ್, ಈಗ ನೀವು ಸುಂದರವಾದ ಗುಲಾಬಿಯನ್ನು ನೋಡ್ತೀರಾ. ಓ ಹೌ ಬ್ಯೂಟಿಫುಲ್ ಇಟ್ ಈಸ್ ಅಂತ ಹೇಳ್ಬೋದು, ಎಷ್ಟು ಸುಂದರವಾಗಿದೆ, ಹೌ ಬ್ಯೂಟಿಫುಲ್ ಇಟ್ ಈಸ್. ಎರಡನೇದು, ಯುವರ್ ಫ್ರೆಂಡ್ ಈಸ್ ವೇರಿಂಗ್ ಅ ಪ್ರಿಟಿ ಡ್ರೆಸ್, ಹೌ ಪ್ರಿಟಿ ಯು ಆರ್. ಇದನ್ನೇ ತೆಗೆದು ಲಾಸ್ಟಿಗೆ ಹಾಕಬೇಕು, ಹೌ ಪ್ರಿಟಿ ಯು ಆರ್. ಮೂರನೇದು, ಯುವರ್ ಮದರ್ ಹ್ಯಾಸ್ ಪ್ರಿಪೇರ್ಡ್ ಎ ಟೇಸ್ಟಿ ಡಿಶ್, ಹೌ ಟೇಸ್ಟಿ ದ ಡಿಶ್ ಈಸ್. ಒನ್ ಆಫ್ ಯುವರ್ ಕ್ಲಾಸ್ಮೇಟ್ ಪುಷಸ್ ದ ಬೆಂಚ್, ಹೌ ನಾಟಿ ಯು ಆರ್. ಇದು ಉತ್ತರಗಳು. ಇಲ್ಲಿ ಕೆಲವೊಂದು ಪೇರ್ಸ್ ಇದೆ, ಇದನ್ನು ನೀವು ಓದ್ಕೋಬೇಕು ಅಷ್ಟೇ ಇರೋದಿಲ್ಲಿ. ಬಾರ್ಕ್, ಡಾರ್ಕ್, ಚೇರ್, ಶೇರ್, ಫ್ಯಾನ್, ಮ್ಯಾನ್ ಅಂದರೆ ಅದರದ್ದೇ ಎಂಡಿಂಗ್ ನೋಡಿ. ಫ್ಯಾನ್, ಮ್ಯಾನ್, ಎನ್ ಆ ರೀತಿ. ಒನ್, ಸನ್, ಕ್ಯಾಚ್, ರೈಮಿಂಗ್ ಥರ, ಆ ಥರ. ನೆಕ್ಸ್ಟ್ ಇದೆಲ್ಲ ರೀಡಿಂಗ್. ಇಲ್ಲಿ ಒಂದು ಪೋಯಮ್ ಕೂಡ ರೀಡಿಂಗ್ ಇದೆ, ಇದನ್ನು ನೀವು ನೋಡಿ ಓದ್ಕೋಬೋದು. ಅರ್ಥ ಆಯ್ತಲ್ವ ಇಷ್ಟು. ಇನ್ನು ನೆಕ್ಸ್ಟ್ ನಾನು ಕ್ವಶನ್ ಆನ್ಸರನ್ನು ಇಲ್ಲಿ ಅಟ್ಯಾಚ್ ಮಾಡ್ತೇನೆ, ನೋಟ್ಸನ್ನು ನೋಡಿ ಬರ್ಕೊಳ್ಳಿ. ಆ್ಯಂಡ್ ಚಾನಲನ್ನು ಆದಷ್ಟು ಶೇರ್ ಮಾಡಿ. ಮುಂದಿನ ಲೆಸನ್ ಆದಷ್ಟು ಬೇಗ ಹಾಕ್ತೇನೆ. ಥ್ಯಾಂಕ್ ಯು.